ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಲೇಬಾರ್ದು. ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತ ಆರೋಪ ಮಾಡೋದಿದೆಯಲ್ಲ, ಅದಕ್ಕಿಂತ ನರಕ ಬೇರೆ ಇಲ್ಲ. ಇಡೀ ಸಮಾಜದ ಮುಂದೆ, ತನ್ನ ಕುಟುಂಬದ ಮುಂದೆ ಮರ್ಯಾದೆಯಿಂದ ಗೌರವದಿಂದ ಬದುಕ್ತಾ ಇರೋ ಮನುಷ್ಯ ಮಾಡದ ತಪ್ಪಿಗೆ ಆರೋಪ ಹೊರೋದು ಸಾಧಾರಣದ ವಿಷಯ ಅಲ್ಲ ವೀಕ್ಷಕರೇ. ಅದನ್ನು ಅನುಭವಿಸಿದವರಿಗೆ ಗೊತ್ತು. ಯಾಕಿದನ್ನು ಹೇಳ್ದೆ ಅಂದರೆ, 18 ವರ್ಷಗಳಿಂದ ಮಾಡದೇ ಇರೋ ತಪ್ಪಿಗೆ ಸಾಧ್ವಿಯನ್ನು, ನಿವೃತ್ತ ಸೇನೆಯ ಅಧಿಕಾರಿಗಳನ್ನು ಹಿಂದೂ ಭಯೋತ್ಪಾದಕರು ಅಂತ ಹೇಳಿ ಚಿತ್ರ ಹಿಂಸೆಯನ್ನು ಕೊಟ್ಟ ಕತೆ ಇದು. ಮುಸ್ಲಿಂ ಅಧಿಕಾರಿಯ ಕೈಯಲ್ಲಿ ಗನ್ನನ್ನು ಇಟ್ಟು RSSನ ಮೋಹನ್ ಭಾಗವತ್ ಅವರನ್ನು ಎಳೆದುಕೊಂಡು ಬನ್ನಿ ಅಂತ ಆರ್ಡರ್ ಮಾಡಿದ ಕುತಂತ್ರ ಇದು. ಯೋಗಿ ಆದಿತ್ಯನಾಥಂತಹ ಯೋಗಿಯನ್ನೇ ಸದನದಲ್ಲಿ ಕಣ್ಣೀರು ಹಾಕೋ ಹಾಗೆ ಮಾಡಿದಂತಹ ಪಿತೂರಿ ಇದು. ಹಿಂದೂ ಭಯೋತ್ಪಾದನೆ, ಭಗವಾ ಭಯೋತ್ಪಾದನೆ ಅಂತ ಹೇಳಿ ಇಡೀ ಪ್ರಪಂಚದ ಮುಂದೆ ಹಿಂದೂ ಭಯೋತ್ಪಾದನೆಯ ಬಗ್ಗೆ ನರೇಟಿವ್ ಸೆಟ್ ಮಾಡಿದ್ದ ಷಡ್ಯಂತ್ರ ಇದು. ಪ್ರತಿಯೊಬ್ಬ ಹಿಂದುವು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ನೋಡಲೇಬೇಕು. ವೀಕ್ಷಕರೇ, 2008ರ ಮಾಲೇಗಾಂವ್ ಬ್ಲಾಸ್ಟ್ ಕೇಸ್ನ ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಅದರ ಎಲ್ಲ 7 ಆರೋಪಿಗಳನ್ನು ಈಗ ನ್ಯಾಯಾಲಯ ನಿರಪರಾಧಿಗಳು ಅಂತ ತೀರ್ಪನ್ನು ಪ್ರಕಟಿಸಿದೆ. ಸಾಧ್ವಿ ಪ್ರಜ್ಞಾ ಠಾಕೂರ್, ಪ್ರಸಾದ್ ಪುರೋಹಿತ್, ರಮೇಶ್ ಉಪಾಧ್ಯಾಯ್, ಅಜಯ್ ರಾಹಿರ್ಕಾ, ಸಮೀರ್ ಕುಲಕರ್ಣಿ ಮತ್ತು ಸುಧಾಕರ್ ದ್ವಿವೇದಿ ಈ ಎಲ್ಲರನ್ನೂ ಮಾಲೇಗಾಂವ್ ಕೇಸ್ನಲ್ಲಿ ದೋಷಮುಕ್ತರು ಅಂತ ತೀರ್ಪು ಪ್ರಕಟಿಸಲಾಗಿದೆ. ಮೊದಲು ಈ ಇನ್ಸಿಡೆಂಟ್ ಏನು ಅನ್ನೋದನ್ನು ನೋಡೋಣ. ಮಹಾರಾಷ್ಟ್ರದ ನಾಸಿಕ್ನ ಮಾಲೇಗಾಂವ್ನ ಮಸೀದಿ ಒಂದರ ಬಳಿ ಬೈಕ್ ಬ್ಲಾಸ್ಟ್ ಆಗಿತ್ತು. ಅದರಲ್ಲಿ 6 ಮಂದಿ ಸಾವನ್ನಪ್ತಾರೆ, ಜೊತೆಗೆ ಹಲವರಿಗೆ ಗಾಯ ಕೂಡ ಆಗುತ್ತೆ. ಈ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಪ್ರಜ್ಞಾ ಠಾಕೂರ್ ಹಾಗೂ ಒಟ್ಟು 7 ಮಂದಿಯನ್ನು ಬಂಧಿಸಲಾಗಿತ್ತು. ಈಗ ಇವರನ್ನು ಈ ಕೇಸ್ನಿಂದ ಖುಲಾಸೆ ಮಾಡಲಾಗಿದೆ. ಈ ಬ್ಲಾಸ್ಟಿಗೂ ಇವರಿಗೂ ಸಂಬಂಧವೇ ಇಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದೆ. ಇದಾದ ಮೇಲೆ ಒಂದು ದೊಡ್ಡ ಡೆವಲಪ್ಮೆಂಟ್ ಕೂಡ ನಡೆದಿದೆ. ಅದು ಅರೆಸ್ಟ್ ಮೋಹನ್ ಭಾಗವತ್ ಅನ್ನೋದು. ಇದನ್ನು ಹೇಳ್ತಿರೋದು ಯಾರೋ ಮೂರನೇವರಲ್ಲ, ಸ್ವತಃ ATS ಇನ್ಸ್ಪೆಕ್ಟರ್ ಹೇಮಂತ್ ಕರ್ಕರೆ ಮತ್ತು ಇನ್ನೊಬ್ಬ ಪೊಲೀಸ್ ಆಫೀಸರ್ ಮೆಹಬೂಬ್ ಮುಜಾವರ್. ಮೋಹನ್ ಭಾಗವತ್ ಹಾಗೂ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು. ಈ ಇಡೀ ಪ್ರಕರಣವನ್ನು ಹಿಂದೂ ಭಯೋತ್ಪಾದನೆ ಅಥವಾ ಕೇಸರಿ ಭಯೋತ್ಪಾದನೆ ಇಲ್ಲ ಭಗವಾ ಭಯೋತ್ಪಾದನೆ ಅಂತ ಬಿಂಬಿಸೋದಕ್ಕೆ ಮೇಲಿನಿಂದ ಇವರಿಗೆ ಆದೇಶ ಬಂದಿತ್ತಂತೆ. मेरे जो इंचार्ज थे मोहन भागवत के बारे में या मेरे तपास के बारे में, वो परमवीर सिंह और उससे भी हायर अथॉरिटी जो थे उनका आदेश था, और उनके आदेश के मुताबिक मेरे को महाराष्ट्र में से 10 कर्मचारी मेरे मदद के लिए दिए गए थे. सर्विस सीक्रेट फंड में से मेरे को पैसा दिया गया था. ATS की तरफ से ऑफिशियल मेरे को रिवॉल्वर दिया गया था, और जो भी जाने आने के लिए वारंट जो रहते वो भी दिया गया था. इस तपास के अंदर मैं इंदौर, अजमेर, नागपुर, बेलगांव, गोकाक वगैरह ठिकान जाके मैंने तपास किया. ये तपास करते वक्त उन्होंने जो आदेश दिया था मोहन भागवत जी के बारे में, वरिष्ठ अधिकारी थे वो, मोहन तुम्हारे परमवीर सिंह के अलावा और वरिष्ठ अधिकारी थे. उनका कहना ऐसा था कि पहले जाके मोहन भागवत को मिलके क्या तो उनका डिस्कशन हुआ है, अब तुम जाके उनको उठा के लाओ, ऐसा आदेश था. वो भयानक झूठे जो तब एक कंसेप्ट निकल के आया था तब, भगवा आतंकवाद के नाम पे ये तपास चल रहा था. तपास जो करना चाहिए वो नहीं हुआ. भगवा आतंकवाद, हिरवा आतंकवाद, ये था, ये गलत था, झूठ था. और इतने बड़े आदमी को लाने के लिए मेरे पे जवाबदारी डाले थे. तो मेरे झूठ करने की मेरी कैपेसिटी नहीं है. मेरे को धाड़सी बोल के लिए थे उन्होंने, धाड़स से काम करेंगे, ये बहुत टेरर है, मुझे ऐसे इससे करे थे. तो मैंने जाके नागपुर में 2 दिन तक रुका मैं, मगर वो काम नहीं किया. नहीं, वो झूठ काम है तो क्यों का सवाल ही नहीं आता. झूठा काम है, और ये कहीं तो भी अगर मैं लाता तो आज मेरी हालत क्या होती थी. मैं झूठ काम करता था, आज उससे बुरी हालत थी. मैं ये काम नहीं किया, इस वजह से मेरे पे झूठा गुना दाखिल हो गया एक, और उसके अंदर मेरे को अरेस्ट किया गया, अरेस्ट करके जेल में डाला गया. फिर मेरे पे चार्जशीट दाखिल हो गया. फिर मैं जितने मेरे पास एविडेंस थे और मेरा जो कहना है, मेरा एफिडेविट है, वो मैंने यहाँ के कोर्ट में पेश किया. मैं निर्दोष छूटा उसमें से. अभी निर्दोष छूट के 10 साल हो गए मेरे. जब मैं निर्दोष छूटा तो वो डॉक्यूमेंट, जो भी रिकॉर्ड पे डॉक्यूमेंट है, वो पूरे डॉक्यूमेंट NIA के कोर्ट में चले गए, और वहाँ पे भी इसका ये जो वर्डिक्ट आया उसके अंदर ये डॉक्यूमेंट पेश किया गया था. ಇದರಿಂದ ಲಾಭ ಯಾರಿಗೆ ಅಂದ್ರ, ಲಾಭ ಡೈರೆಕ್ಟ್ ಆಗಿ ಸೋನಿಯಾ ಗಾಂಧಿ ಅವರಿಗಿತ್ತು ಹಾಗೂ ಕಾಂಗ್ರೆಸ್ ಪಕ್ಷಕ್ಕಿತ್ತು.
ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂದರೆ 14 ಆರೋಪಿಗಳನ್ನು ಫಿಟ್ ಮಾಡ್ತಾರೆ. ಇದು ಕೇಸರಿ ಆತಂಕವಾದಕ್ಕೆ ಸೀಮಿತ ಆಗಿರಲಿಲ್ಲ, ಸೇನೆಯನ್ನು ಕೂಡ ಅಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಸೇನೆಯ 2 ಆಫೀಸರ್ಸ್, ಒಬ್ಬರು ರಮೇಶ್ ಉಪಾಧ್ಯಾಯ ಮತ್ತೊಬ್ಬರು ಕರ್ನಲ್ ಪ್ರಸಾದ್ ಪುರೋಹಿತ್, ಇವರನ್ನ ಇದರಲ್ಲಿ ಸಿಕ್ಕಿಸ್ ಹಾಕ್ತಾರೆ. ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರಷ್ಟೇ ಅಲ್ಲದೆ ಇನ್ನೂ 3 ಸಾಧುಗಳು ಕೂಡ ಇದರಲ್ಲಿದ್ದರು. ಅವರನ್ನು ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಕರ್ನಲ್ ಪುರೋಹಿತ್ ಅವರು ಅಭಿನವ್ ಭಾರತ್ ಅನ್ನೋ ಸಂಘಟನೆಯನ್ನು ರಚಿಸಿದ್ರು. ಅದರಲ್ಲಿ ಪುರೋಹಿತ್ ಅವರಿಗೆ ಹಣ ಬಂದಿತ್ತು. ಆ ಹಣವನ್ನು ಬಳಸ್ಕೊಂಡು ಸೇನೆಯಿಂದ RDX ಅನ್ನು ಖರೀದಿ ಮಾಡಿದ್ರು ಅಥವಾ ಅಲ್ಲಿಂದ ಕದ್ದಿದ್ರು ಅನ್ನೋ ಆರೋಪವನ್ನು ಮಾಡ್ತಾರೆ. ತನಿಖೆಯ ನಂತರ ಗೊತ್ತಾಗೋದೇನೆಂದರೆ ಸೇನೆ ಬಳಸುವಂತಹ RDX ಹಾಗೂ ಸ್ಫೋಟದಲ್ಲಿ ಬಳಸಿದಂತಹ RDX ಈ ಎರಡಕ್ಕೂ ಕೂಡ ಸಂಬಂಧವೇ ಇಲ್ಲ, ಎರಡೂ ಬೇರೆ ಬೇರೆ. ಇನ್ನು ಸಾಧ್ವಿ ಪ್ರಜ್ಞಾ ಅವರ ವಿಷಯಕ್ಕೆ ಬಂದರೆ, ಈ ಕೇಸ್ನಲ್ಲಿ ಪುರುಷರಷ್ಟೇ ಅಲ್ಲದೆ ಮಹಿಳಾ ಸಾಧ್ವಿಗಳನ್ನು ಸೇರಿಸೋಕೆ ಪಿತೂರಿ ಮಾಡಿದ್ರು. ಯಾಕಂದರೆ ಆಗಿನ ಸಮಯದಲ್ಲಿ ಸಾಧ್ವಿ ಪ್ರಜ್ಞಾ ಠಾಕೂರ್, ಉಮಾಭಾರತಿ ಅಂತಹ ಮಹಿಳಾ ಸಾಧ್ವಿಗಳು ಕೂಡ ತುಂಬ ಹೆಸರು ಮಾಡ್ತಾ ಇದ್ರು. ಇದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಈ ಮಾಲೇಗಾಂವ್ ದಾಳಿಯನ್ನು ಇಟ್ಕೊಂಡು ಭಾರತದ ಸನಾತನ ಧರ್ಮದ ಮೇಲೆ ಪಿತೂರಿಗಳು ನಡೀತವೆ. ಕಾಂಗ್ರೆಸ್ನವರು ಪ್ರಪಂಚದ ಮುಂದೆ ಹಿಂದೂ ಭಯೋತ್ಪಾದಕರು ಅಥವಾ ಕೇಸರಿ ಭಯೋತ್ಪಾದಕರು ಅನ್ನೋದನ್ನು ಹಬ್ಬಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಗೃಹ ಮಂತ್ರಿ ಪಿ ಚಿದಂಬರಂ ತುಂಬ ದೊಡ್ಡ ಆಟಗಳನ್ನು ಆಡಿಬಿಟ್ರು. ನವೆಂಬರ್ 30ಕ್ಕೆ ದೇಶದ ಗೃಹ ಮಂತ್ರಿಯನ್ನೇ ಬದಲಾಯಿಸಲಾಯಿತು. ಪಿ ಚಿದಂಬರಂ ಅವರು ಆ ಸ್ಥಾನಕ್ಕೆ ಬರ್ತಾರೆ. ಅವರು ಗೃಹ ಮಂತ್ರಿ ಆದಮೇಲೆ ತುಂಬ ಕತೆಗಳು ಶುರುವಾದವು. ATS ಅಧಿಕಾರಿಗಳೇ ಹೇಳ್ತಾರೆ, ಮೋಹನ್ ಭಾಗವತ್ ಅವರನ್ನು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಆದೇಶ ಕೊಡಲಾಗಿತ್ತಂತೆ. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಬಂಧಿಸೋದಕ್ಕೆ ಆದೇಶ ಇತ್ತಂತೆ. ಅಂದರೆ ಈ ಕೇಸಿಗೆ ಬೇರೆಯೇ ಆ್ಯಂಗಲನ್ನು ಕೊಡೋದಕ್ಕೆ ಮುಂದಾಗಿದ್ರು. ಮೆಹಬೂಬ್ ಮುಜಾವರ್ ಅವರು ಯಾರು ಈ ಆದೇಶ ಮಾಡಿದ್ರು ಅದನ್ನು ಕೂಡ ಹೇಳಿದ್ರು. ಮುಜಾವರ್ ಅವರ ಕೈಯಲ್ಲಿ ಒಂದು ಗನ್ನನ್ನು ಕೊಟ್ಟು ಕಳಿಸಿದ್ರಂತೆ, ಹೋಗಿ ಮೋಹನ್ ಭಾಗವತ್ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ. ಆದರೆ ಮುಜಾವರ್ ಅವರು ನಾಗ್ಪುರವನ್ನು ಸುತ್ತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದರು. ಯಾವಾಗ ಮುಜಾವರ್ ಅವರು ಇದಕ್ಕೆ ಒಪ್ಪೋದಿಲ್ವೋ ನಂತರ ಅವರ ಮೇಲೆಯೇ 6-7 ಫಾಲ್ಸ್ ಕೇಸ್ ಕೂಡ ಹಾಕಿ ಜೈಲಿಗೆ ಹಾಕಿಬಿಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದವರನ್ನು ತಂದು ಸಿಕ್ಕಿಸ್ ಹಾಕ್ತಾರೆ. ಅದನ್ನು NIA ಹಾಗೂ ಕೋರ್ಟ್ ಕೂಡ ಈಗ ಹೇಳಿದೆ. ಈ ಕೇಸ್ನಲ್ಲಿ NIA ಯಾವಾಗ ಎಂಟ್ರಿ ಕೊಡುತ್ತೆ ಅಂದರೆ, ಘಟನೆ ಆಗಿ 2 ವರ್ಷದ ನಂತರ NIA ತನಿಖೆಯ ನಂತರ ಹೇಳುತ್ತೆ ATS ತನಿಖೆ ಕಂಪ್ಲೀಟ್ ಸುಳ್ಳು ಅಂತ. ಈಗ ಫೈನಲಿ ಅವರೆಲ್ಲರೂ ನಿರಪರಾಧಿಗಳು ಅಂತ ಘೋಷಣೆ ಆಗಿದೆ. ಇಲ್ಲಿವರೆಗೂ ವಿಷಯ ಮುಚ್ಚಿ ಹೋಗಿದ್ದವೆಲ್ಲ ಬಯಲಾಗ್ತಾ ಇದೆ. ಕಾಂಗ್ರೆಸ್ ಎಂತೆಂಥ ಪಿತೂರಿಗಳನ್ನು ನಡೆಸಿತ್ತು ಅನ್ನೋದು ತೆರೆದುಕೊಂಡಿದೆ. ಯೋಗಿ ಆದಿತ್ಯನಾಥ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದನದಲ್ಲಿ ಲಿಟ್ರಲಿ ಕಣ್ಣೀರಿಟ್ಟು ಬಿಟ್ಟಿದ್ರು, ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಯೋಗಿಜಿ ಯಾಕೆ ಹತ್ತಿದ್ರು ಅನ್ನೋದು ಗೊತ್ತಾ? ಇವತ್ತು ಆತಂಕವಾದಿಗಳನ್ನ ನೆಲಸಮ ಮಾಡ್ತಿರೋ ಯೋಗಿ ಆದಿತ್ಯನಾಥ್ ಅವರ ಮೇಲೆಯೇ ಕಾಂಗ್ರೆಸ್ ಭಯೋತ್ಪಾದನೆಯ ಆರೋಪ ಮಾಡಿತ್ತು. ಇದನ್ನು ಆ ಜೀವ ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಇದೇ ವಿಷಯವಾಗಿ ಮೋಹನ್ ಭಾಗವತ್ ಅವರ ಜೊತೆ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅಂತಲೂ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿತ್ತು. ಎಂಥ ಕಿತ್ತೋದ ಸರ್ಕಾರ ನೋಡಿ. ಇದೇ ರೀತಿ 26/11ನಲ್ಲೂ ಕೂಡ ಕಸಬ್ ಸಿಕ್ಕಿರಲಿಲ್ಲ ಅಂದಿದ್ರೆ ಅದಕ್ಕೂ RSS ಲಿಂಕ್ ಮಾಡ್ತಿದ್ರು ಇವರು. ಅದರಲ್ಲಿ ಡೌಟೇ ಇಲ್ಲ ಬಿಡಿ. ಆವಾಗ ಬಿಡಿ, ಈಗ ನೋಡಿ, ಪಹಲ್ಗಾಮ್ ದಾಳಿಯಾದಾಗಲೂ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಪಿ ಚಿದಂಬರಂ ಕೇಳ್ತಾರೆ, ಉಗ್ರರು ಪಾಕಿಸ್ತಾನದವರೇ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ಇವರ ಮಾನಸಿಕತೆ ಅವತ್ತು ಹೇಗಿತ್ತೋ ಇವತ್ತು ಹಾಗೇ ಇದೆ, ಚೂರು ಚೇಂಜ್ ಆಗಿಲ್ಲ. ಒಂದು ಮಾತು ಹೇಳಬೇಕು, ನೀವು ನಮ್ಮನ್ನು ಅಂಧಭಕ್ತ ಅಂದರೂ ಓಕೆ, BJPಯ ಬಕೆಟ್ ಅಂದರೂ ಪರವಾಗಿಲ್ಲ. ಇಷ್ಟೆಲ್ಲ ಇರೋವಾಗ ಹಿಂದೂಗಳು ಕಾಂಗ್ರೆಸ್ಗೆ ಅದು ಹೇಗೆ ಓಟ್ ಹಾಕ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವರ ಈ ಮಾನಸಿಕತೆ ಕುತಂತ್ರಗಳನ್ನು ನೋಡಿದ ಮೇಲೆಯೂ ಹೇಗೆ ಸಾಧ್ಯ ಅವರಿಗೆ ಓಟ್ ಹಾಕೋದಕ್ಕೆ? ಇನ್ನೊಂದು ವಿಷಯ, ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ನವರು ಸನಾತನಿಗಳನ್ನ, ಯೋಗಿಗಳನ್ನ ಹಾಗೂ ಸಾಧು ಸಂತರನ್ನ, ರಾಷ್ಟ್ರೀಯವಾದಿಗಳನ್ನ ಸಹಿಸಿಕೊಳ್ಳೋದಿಲ್ಲ. ಯಾಕೆ ನೋಡಿ, ಅವತ್ತು ಮೋಹನ್ ಭಾಗವತ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಒತ್ತಡ ಹಾಕಲಾಯಿತು ಅಧಿಕಾರಿಗಳಿಗೆ. ಒಪ್ಪದೇ ಇದ್ದಾಗ ಅವರ ಮೇಲೆಯೇ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದ್ರು.
ಇವರು ಹಿಂದೂ ಅಲ್ಲ, ಓರ್ವ ಮುಸಲ್ಮಾನ. ATS ಇನ್ಸ್ಪೆಕ್ಟರ್ ಮೆಹಬೂಬ್ ಮುಜಾವರ್ ಅವ್ರು ಹೇಳ್ತಾರೆ, ನನ್ನ 40 ವರ್ಷಗಳ ಕೆರಿಯರನ್ನು ಕಾಂಗ್ರೆಸ್ ಹಾಳು ಮಾಡಿದೆ ಅಂತ. ಜೊತೆಗೆ ಸಮಾಜದಲ್ಲಿ ಅವರು ಅನುಭವಿಸಿದ ನೋವು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಈಗ ಸಾಧ್ಯ ಇದೆಯಾ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಿಜವಾಗ್ಲೂ ಮಾಲೆಗಾಂವ್ ಸ್ಫೋಟಕ್ಕೆ ಕಾರಣ ಆದವರನ್ನು ಇವರೇ ಕೊಂದು ಹಾಕಿದ್ರಂತೆ, ಮುಂದೊಂದು ದಿನ ಸಾಕ್ಷಿಯಾಗಿ ಸಿಗಬಾರದು ಅಂತ. ಯಾವ ಲೆವೆಲ್ಗೆ ಕುತಂತ್ರಿಗಳಿವರು ಅನ್ನೋದನ್ನು ಯೋಚನೆ ಮಾಡಿ. ಈ ಕೇಸ್ನಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಹಿಂದೂ ಭಯೋತ್ಪಾದಕರು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿತ್ತು. ಆದರೆ ನಾವು ಜಾತಿ ಅಂತ ಇವತ್ತಿಗೂ ಕಿತ್ತಾಡ್ತಾನೆ ಇದ್ದೀವಿ. ಅವ್ರು ಪೂರ್ತಿ ಹಿಂದೂಗಳನ್ನೇ ಭಯೋತ್ಪಾದಕರು ಅನ್ನೋದಕ್ಕೆ ಹೊರಟಿದ್ರು. ಇಷ್ಟಾದರೂ ಕೂಡ ಹಿಂದೂಗಳು ಅದು ಹೇಗೆ ಅವರಿಗೆ ಹೋಗಿ ಓಟ್ ಹಾಕ್ತಾರೋ ದೇವರೇ ಬಲ್ಲ. ದೇಶದ ಜನ ಇನ್ನಾದರೂ ಯೋಚನೆ ಮಾಡಬೇಕು. ವೀಕ್ಷಕರೇ, ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.